ಬಾರದು ಬಪ್ಪದು, ಬಪ್ಪುದು ತಪ್ಪದು. ಹರಳೆಯ ಹರಳೆಯ, ಜಾಸ್ತಿ ಅಂಧನಾಗಿ ನಿಮ್ಮನ್ನು ಅವಮಾನಪಡಿಸಿದೆ. ನನ್ನನ್ನು ಕ್ಷಮಿಸಿ ಹರಳೆಯ. ನನಗೊಂದು ಅರ್ಥವಾಗುತ್ತಿಲ್ಲ. ದೇವನೊಲುಮೆ ಪಡೆದವರು ನಿಜವಾದ ಕುಲಜರು ಎಂಬುದನ್ನರಿಯದೆ ಮದಾಂಧನಾಗಿ ವರ್ತಿಸಿದೆ. ನನ್ನ ಮಗಳು ಗುರುವಾಗಿ ನನ್ನ ಕಣ್ಚರಿಸಿದಳು, ತಾಯಿಯಾಗಿ ಪುನರ್ಜನ್ಮ ನೀಡಿದಳು. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಎಲ್ಲರನ್ನೂ ಕ್ಷಮಿಸುವ ದಯಾಮಯಿ ಅವನು. ನನಗೂ ಬಸವ ಧರ್ಮದ ದೀಕ್ಷೆ ಕೊಡಿ. ನನ್ನ ಮಗಳು ಲಾವಣ್ಯವತಿಯನ್ನ ನಿಮ್ಮ ಮಗ ಶೀಲವಂತನಿಗೆ ತಂದುಕೊಳ್ಳಿ. ಸಂಪ್ರದಾಯ ದೃಷ್ಟಿಯಲ್ಲಿ ಇದು ದಾಷ್ಟ್ಯದ ಹೆಜ್ಜೆ. ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯ ಈ ಸಮಾಜದಲ್ಲಿ ಪೂರ್ವ ಪಶ್ಚಿಮದಂತೆ ನಮ್ಮ ಜಾತಿಗಳು. ಆದರೇನಂತೆ, ಇಬ್ಬರು ಬಸವಾಯತರಾಗುವುದರಿಂದ ಸಮಾನ ಧರ್ಮೀಯರು ತಾನೆ. ಅನುಭವ ಮಂಟಪದ ಮುಂದೆ ಈ ವಿಷಯವಿಟ್ಟು ಅಪ್ಪನವರ ಅಭಿಪ್ರಾಯ ಕೇಳುವುದು ಒಳ್ಳೆಯದು. ಎಲ್ಲ ಕ್ಷೇಮವೇ ಸಿಂಹರಾಜ? ಬಸವ ಕೃಪೆಯಿಂದ ಕ್ಷೇಮ. ನೀವು ಬಸವಣ್ಣನವರಿಗೆ ಮರುಳಾಗಿ ಬಿಜ್ಜಳನ ಪಾಳೆಯನ್ನು ಹೊಕ್ಕಬಿಟ್ಟಿದಂತೆ. ಹೌದು, ಅವರ ವ್ಯಕ್ತಿತ್ವವೇ ಆಗಿದೆ. ಎಲ್ಲಿ ಹೋಯಿತು ನಿನ್ನ ಚಾಲುಕ್ಯ ನಿಷ್ಠೆ? ಚಿನ್ನದ ಸೂಜಿ ಅಂತ ಕಣ್ಗಿಟ್ಕೊಳಕ್ಕಾಗತ್ತೆ? ಬಿಜ್ಜಳ ಮಹಾರಾಜರು ಪ್ರಜಾಪ್ರೇಮಿಗಳು. ಅಂಥವರನ್ನ ದ್ವೇಷಿಸುವ ಬದಲು ಸಹಕರಿಸುವುದು ಒಳ್ಳೆಯದು. ನಿನ್ನ ಬಾಯಲ್ಲಿ ಈ ಮಾತೆ? ಮಹಾರಾಜ, ತಮ್ಮ ಹಿತೈಷಿಯಾಗಿ ಒಂದು ಮಾತು. ಆತ್ಮೋದ್ಧಾರದ ದೃಷ್ಟಿಯಿಂದಲಾದರೂ ತಾವು ಸನ್ಮಾರ್ಗ ಹಿಡಿಯಬೇಕು. ಹೆಣ್ಣು ಹೆಣ್ಣದಲ್ಲಿರೋ ಸುಖ ಮತ್ತೆಲ್ಲಿದೆ? ಇದು ಬಹಳ ಕ್ಷಣಿಕ ಸುಖ. ಅನುಭವ ಮಂಟಪಕ್ಕಾದರೂ ಬನ್ನಿ, ನಿಜ ಜೀವನದ ಅರಿವಾದಿ. ಹೌದಣ್ಣ, ಆ ಮಹಾಪುರುಷನ ದರ್ಶನದಿಂದಲಾದರೂ ನಮ್ಮ ಕಷ್ಟಗಳು ಬಗೆಹರಿಯಲಿ. ಮಹಾಪ್ರಭು, ಇಂಥ ದುರಾಲೋಚನೆ ನಡೆದಿದೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಏಕೆ ಇಷ್ಟು ಆತಂಕಗೊಂಡಿದ್ದೀರಿ ಮಂಚಣ್ಣ? ಓ, ಯಾವ ಬಾಯಿಂದ ಹೇಳಲಿ ಪ್ರಭು? ತಮ್ಮನ್ನು ಸಿಂಹಾಸನದಿಂದ ಪದಚ್ಯುತಗೊಳಿಸಿ ತೈಲಪರನ್ನು ಗಾದಿಗೇರಿಸುವ ಸನ್ನಾಹ, ಅದೆಲ್ಲ ತಮ್ಮನ್ನು ವಂಚಿಸುವ ತಂತ್ರ. ಹಾಗಾದರೆ ಸಿಂಹರಾಜನ ಶರಣಾಗತಿ ಕಪಟ ನಾಟಕ. ಇನ್ನೊಂದು ವಿಷಯ, ಹೇಳಿ ಆಘಾತ ಮಾಡಬೇಕೋ ಬಿಡಬೇಕೋ ತಿಳಿಯದು. ಕಹಿಯಾಗಿದ್ದರೂ ಸತ್ಯವನ್ನು ಅರಗಿಸಿಕೊಳ್ಳಬೇಕಷ್ಟೇ. ತಾವು ಸಂಪೂರ್ಣವಾಗಿ ನಂಬಿರುವ ಬಸವಣ್ಣನವರು ಈ ಸಂಚಿನ ಹಿಂದೆ ಇದ್ದಾರೆ. ಸಿಂಹರಾಜ ತನ್ನ ಸಿಂಹಾಸನದ ಮೇಲೆ ಬಸವಣ್ಣನವರನ್ನು ಆರೋಹಣ ಮಾಡಿಸಿದ್ದು ಕಣ್ಣಾರ ಕಂಡಿದ್ದೇವೆ. ಮಂಚಣ್ಣನವರಂಥ ನಿಷ್ಠಾವಂತರಿರುವ ತನಕ ತಾವು ಕಳವಳ ಪಡುವ ಕಾರಣ. ತೈಲಪನನ್ನು ಗೃಹ ಬಂಧನದಿಂದ ಬಿಡಿಸುವ ಸಲುವಾಗಿ ಹೊಸದೊಂದು ತಂತ್ರ ಹೂಡಲಾಗಿದೆ. ಏನದು? ತೈಲಪರು ಅನುಭವ ಮಂಟಪಕ್ಕೆ ಬಂದು ಹೋಗಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಬಸವಣ್ಣನವರು ತುಂಬಾ ತತ್ವನಿಷ್ಠರು, ನಿರ್ವಂಚಕ ಬುದ್ಧಿಯುಳ್ಳವರು. ಮಗುವಿನಂಥ ಮನಸ್ಸಿರೋ ತಾವು ಸಂಶಯ ಪಡುವುದೇ ಇಲ್ಲ. ಆದರೆ ಈ ನಂಬಿಕೆ ದುರುಪಯೋಗವಾಗುತ್ತಿದೆಯಲ್ಲ ಎನ್ನುವ ದುಃಖ. ಮಹಾಪ್ರಭುಗಳಿಗೆ ಶರಣ. ಎಲ್ಲ ಕ್ಷೇಮವೇ? ಬಸವ ಕೃಪೆಯಿಂದ ಕ್ಷೇಮ. ಬಂದ ಉದ್ದೇಶ, ತೈಲಪ ಮಹಾರಾಜರು ದುರ್ವ್ಯಸನಗಳ ಕೂಪದಲ್ಲಿ ಬಿದ್ದು ಹಾಳಾಗುತ್ತಿದ್ದಾರೆ. ಸ್ವಲ್ಪ ಪರಿವರ್ತನೆಗೊಳ್ಳಲಿ ಅಂತ ನಮ್ಮ ಆಸೆ. ಅದಕ್ಕೆ ಅನುಭವ ಮಂಟಪಕ್ಕೆ ಆಗಾಗ ಹೋಗಿ ಬರಲು ತಮ್ಮ ಅನುಮತಿ ಬೇಕು. ವಿಚಾರ ಮಾಡಿ ನಂತರ ತಿಳಿಸಲಾಗುತ್ತೆ. ನೀವಿನ್ನು ಹೋಗಬಹುದು. ಬಹಳ ಮಹತ್ವಪೂರ್ಣವಾದ ಒಂದು ವಿಷಯವನ್ನು ಹರಳೆಯ ಮಧುವರಸರು ಇಂದು ಮಂಟಪದ ಮುಂದೆ ಇಟ್ಟಿದ್ದಾರೆ. ಅಪ್ಪನವರೇ, ತಮ್ಮಗಳ ಅಭಿಪ್ರಾಯವೇನೆಂಬುದನ್ನು ತಿಳಿಯಲು ಕಾತುರರಾಗಿದ್ದೇವೆ. ಪಟ್ಟಭದ್ರ ಹಿತಾಸಕ್ತರು ನಿರ್ಮಾಣ ಮಾಡಿರುವ ಜಾತಿಯ ಕಟ್ಟು ಒಡೆಯಬೇಕಾದರೆ ಅಂತರ್ಭೋಜನ ಮತ್ತು ಅಂತರ್ಜಾತೀಯ ವಿವಾಹಗಳಿಂದ ಮಾತ್ರ ಸಾಧ್ಯ. ಇಷ್ಟು ಪ್ರಗತಿಪರ ಹೆಜ್ಜೆಯನ್ನು
ಸಂಪ್ರದಾಯವು ಹೇಗೆ ಸ್ವಾಗತಿಸುವುದೋ ಎಂದು ತುಂಬಾ ಆತಂಕವಾಗುತ್ತಿದೆ. ದಿಟ್ಟ ಹೆಜ್ಜೆಗಳನ್ನಿಡುವ ನಿರ್ಧಾರವನ್ನು ಯಾರೂ ಕೈಗೊಳ್ಳದಿದ್ದರೆ ಸತ್ಯ ಸ್ಥಾಪನೆಯಾಗುವುದು ಹೇಗೆ? ಆಗ ಮೂಢ ವಿಚಾರಗಳೇ ಪ್ರೇತ ನೃತ್ಯ ಮಾಡುತ್ತವೆ. ಮಧುವರಸರಲ್ಲಿ ಮಹತ್ವದ ಬದಲಾವಣೆ. ಹರಳಯ್ಯ, ಧರ್ಮದ ದೃಷ್ಟಿಯಲ್ಲಾಗಲಿ ನಮ್ಮ ತತ್ವದ ದೃಷ್ಟಿಯಲ್ಲಾಗಲಿ ಈ ವಿವಾಹವು ಸಮರ್ಥನೀಯ. ನಿಮಗೆ ಒಪ್ಪಿಗೆ ಇದ್ದರೆ, ಎಲ್ಲಕ್ಕಿಂತ ಮಿಗಿಲಾಗಿ ಜೊತೆಗೂಡಿ ಬಾಳಬೇಕಾದ ವಧೂವರರಿಗೆ ಸಂತೋಷವಿದ್ದರೆ ಈ ವಿವಾಹ ಮಾಡಲು ಮಂಟಪವು ಖಂಡಿತ ಒಪ್ಪಿಗೆ ನೀಡುತ್ತದೆ. ಇನ್ನು ಉಭಯತರ ಜಾತಕಗಳನ್ನು ನೋಡಿ ಎಲ್ಲರ ಮನಸ್ಸು ಒಂದಾದರೆ ಜಾತಕಗಳು ಕೂಡಿ ಬಂದಂತೆಯೇ. ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ, ಕಾಲದಲ್ಲಿ ಶುಭ ಅಶುಭ ಎಂಬುದಿಲ್ಲ, ದೇವನನ್ನು ಸ್ಮರಿಸಿಕೊಳ್ಳುವುದಿಲ್ಲ ಶುಭಗಳಿಗೆ. ಇರುವ ಒಬ್ಬ ಮಗಳ ಮದುವೆಯನ್ನು ವೈಭವದಿಂದ ಮಾಡಿ ಕಣ್ತುಂಬ ಕಂಡು ಸಂತೋಷ ಪಡುತ್ತೇನೆ. ವೈಭವ ಆಡಂಬರಗಳು ಬದುಕಿನಲ್ಲಿ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಲಾರವು. ಸರಳತೆ ಶಿವತ್ವಕ್ಕೆ ಬಲು ಹತ್ತಿರದಲ್ಲಿರುವುದು. ಒಳ್ಳೆಯ ಕೆಲಸಕ್ಕೆ ತಡವಿನ್ನೇಕೆ? ಬೇಗನೆ ನೆರವೇರಿಸಿ. ಅನ್ಯಾಯ, ಪರಮ ಅನ್ಯಾಯ, ದ್ರೋಹ, ಧರ್ಮದ್ರೋಹ, ದೈವದ್ರೋಹ, ಶಾಸ್ತ್ರದ್ರೋಹ. ಏನ್ ಮಾಡೋದು? ಹೇಗೆ ನಿಲ್ಲಿಸು? ಪ್ರಭುಗಳು ಊರಿನಲ್ಲಿಲ್ವಲ್ಲ. ಬಸವಣ್ಣವರೇ ಈಗ ಸರ್ವಾಧಿಕಾರಿಗಳು. ಮಹಾಪ್ರಭುಗಳು ಬರುತ್ತಿದ್ದಂತೆ ಅವರ ಗಮನಕ್ಕೆ ತಂದು ಧರ್ಮ ರಕ್ಷಣೆ ಮಾಡಲೇಬೇಕು. ಗುರು ಬಸವಣ್ಣನವರ ಸಾಕ್ಷಿಯಾಗಿ ಪರಮಾತ್ಮನ ಸಾಕ್ಷಿಯಾಗಿ ಎಲ್ಲ ಶರಣರ ಸಾಕ್ಷಿಯಾಗಿ ನಾವಿಂದು ದಾಂಪತ್ಯ ಜೀವನವನ್ನು ಸ್ವೀಕರಿಸುತ್ತಿದ್ದೇವೆ. ಇಂದು ನನ್ನ ಕ್ರಾಂತಿಗೆ ಕಳಸ ಬಿಟ್ಟಂತಾಯಿತು. ಧರ್ಮಕ್ಕೆ ವಿರುದ್ಧವಾದ ಆಚರಣೆಗಳಲ್ಲಿ ಮಹಾಮಂತ್ರಿಗಳು ನಿರತರಾಗಿದ್ದಾರೆ ಪ್ರಭು. ಧರ್ಮವಂತನೆಂದು ನಾನು ನಂಬಿದ್ದೇನೆ. ಧರ್ಮ ಸ್ಥಾಪನೆಗಾಗಿಯೇ ನಾನು ಬಾಳುತ್ತಿದ್ದೇನೆ. ತಮ್ಮಗಳ ಅಭಿಪ್ರಾಯ ಏನೆಂಬುದನ್ನು ಸ್ವಲ್ಪ ಬಿಚ್ಚು ಭಾಷೆಯಲ್ಲಿ ಹೇಳಿದರೆ ಒಳಿತಲ್ಲವೇ? ಗಂಡ ಸತ್ತ ಸ್ತ್ರೀಯು ಕೇಶಮುಂಡನ ಮಾಡಿಸಿಕೊಳ್ಳಬೇಕು. ಸೌಂದರ್ಯ ಅಳಿದು ಆಕೆ ವಿರೂಪವಾಗಬೇಕು. ಇದನ್ನು ಪ್ರಧಾನಿಗಳು ವಿರೋಧಿಸುತ್ತಾರೆ. ಮಂಡೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು. ದೈಹಿಕವಾಗಿ ವಿರೂಪಗೊಳಿಸುವುದು ಅಮಾನುಷ. ಅವರನ್ನು ಮಾನಸಿಕವಾಗಿ ಸದೃಢಗೊಳಿಸಬೇಕು. ಎಂದಿನಿಂದಲೂ ಶೋಷಣೆಗೊಳಗಾಗಿದ್ದ ಸ್ತ್ರೀಯ ಶಾಪ ವಿಮೋಚನೆ ಮಾಡಿದ್ದಾರೆ ಬಸವಣ್ಣನವರು. ಕ್ಷಮಿಸಿ ಮಹಾರಾಣಿ, ಧರ್ಮ ಸೂಕ್ಷ್ಮವನ್ನು ತಾವು ಅರಿತಿಲ್ಲ. ಗಂಡ ಸತ್ತ ಮುಂಡೆಯರಿಗೆ ಮರುಮದುವೆ ಮಾಡಿಸುವ ಅನಿಷ್ಟ ಆಚರಣೆಯನ್ನು ಬಳಕೆಗೆ ತಂದಿದ್ದಾರೆ. ಇದರಿಂದ ಸಮಾಜದ ವ್ಯವಸ್ಥೆಯೇ ಕೆಡುತ್ತದೆ. ಮಾನಸಿಕ ದೃಢತೆ ಇಲ್ಲದ ವ್ಯಕ್ತಿಗೆ ಇದೊಂದೇ ಪರಿಹಾರ. ಪ್ರಭು, ಹೆಂಡತಿ ಸತ್ತ ಗಂಡಸು ಮತ್ತೆ ಮದುವೆಯಾಗಬಹುದಾದರೆ ಗಂಡ ಸತ್ತ ಹೆಂಗಸು ಏಕಾಗಬಾರದು? ತನ್ನದಲ್ಲದ ತಪ್ಪಿನಿಂದ ಬಾಲ್ಯದಲ್ಲಿಯೇ ಪತಿಯನ್ನು ಕಳೆದುಕೊಂಡು ನಿಸ್ಸಹಾಯಕಳಾದ ಹೆಣ್ಣು ಗೃಹಿಣಿಯಾದರೆ ಅದರಿಂದ ಸಮಾಜದ ವ್ಯವಸ್ಥೆಯೇನು ಹಾಳಾಗದು. ಮಹಾಪ್ರಭು, ವಿದ್ಯಾದೇವತೆ ಪರಮ ಪವಿತ್ರಳು. ಅಂಥ ವಿದ್ಯೆಯನ್ನು ಶೂದ್ರ ಹೊಲಮಾದಿಗರ ಮನೆಯ ಬಾಗಿಲಿಗೆ ಒಯ್ದು ಆಕೆಯ ಪಾವಿತ್ರ್ಯವನ್ನೇ ಹಾಳು ಮಾಡಿದ್ದಾರೆ. ವಿದ್ಯೆ ಮನುಷ್ಯನಿಗೆ ಕಣ್ಣಿದ್ದಂತೆ. ಇದು ಯಾರಿಗೆ ಬೇಡ? ಗುರುಕುಲದ ಕತ್ತಲೆಯ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ವಿದ್ಯಾದೇವತೆಯನ್ನು ಶ್ರೀಸಾಮಾನ್ಯನ ಹೃದಯ ಮಂದಿರಕ್ಕೆ ಒಯ್ಯುವುದೇ ಧರ್ಮದ ನಿಜವಾದ ಕರ್ತವ್ಯ. ಮಹಾಪ್ರಭು, ಇಂತಹ ಒಂದು ಆತ್ಮವಿಶ್ವಾಸವನ್ನು ಬಸವಣ್ಣನವರು ಹುಟ್ಟಿಸಿದ್ದರಿಂದಲೇ ಅಲ್ಲವೇ ನಾನು ಸಹ ತಮ್ಮ ರಾಜಕಾರಣದಲ್ಲಿ ಸಹಧರ್ಮಣಿಯಾಗಿರುವುದು? ಪ್ರಭು, ಪರಂಪರಾಗತವಾಗಿ ಬಂದ ಸಂಸ್ಕೃತ ಶ್ಲೋಕಗಳಿಲ್ಲದೆಯೇ ಪೂಜೆ ಮಾಡಬಹುದೆಂದು ಸಾರಿ ಅದೇನೋ ವಚನಗಳಂತೆ ಇವರೇ ಬರೆಯುತ್ತಾರಂತೆ. ಅವುಗಳನ್ನೇ ಮಂತ್ರಗಳಂತೆ ಬಳಸಿ ಪೂಜಾ ಪದ್ಧತಿಯ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಪೂಜೆ ಪ್ರಾರ್ಥನೆಗಳೆಂದರೇನು? ದೇವನಿಗೆ ಭಕ್ತ ಸಲ್ಲಿಸುವ ಭಾವನಾ ಪುಷ್ಪಗಳು. ನಾವು ಏನು ಹೇಳುತ್ತಿದ್ದೇವೆ ಎಂಬುದು ನಮಗೇ ಅರ್ಥವಾಗದಿದ್ದರೆ ಆನಂದವನ್ನು ಅನುಭವಿಸುವುದೆಂತು? ನಮ್ಮ ತಾಯ್ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯವಿದೆ, ಅರ್ಥದ ಜೀವಂತಿಕೆ ಇದೆ. ಜನಸಾಮಾನ್ಯರ ಹೃದಯವನ್ನು ದೇವನೊಡನೆ ಬೆಸೆಯುವ ಸಾಮರ್ಥ್ಯವಿದೆ. ಭಕ್ತ ತನ್ನ ತಾಯ್ನುಡಿಯಲ್ಲಿಯೇ ದೇವನನ್ನು ಹೃದಯ ತುಂಬಿ ಕರೆಯಬಲ್ಲ.
ದೇವನೊಲಿಯುವುದು ಭಾಷೆಗಲ್ಲ, ಅದರ ಹಿಂದಿನ ಭಾವಕ್ಕೆ. ದೇವಾಲಯಗಳಿಗೆ ಹೊಲೆಮಾದಿಗರನ್ನು ನುಗ್ಗಿಸಿ ಭಯಂಕರ ಅಪರಾಧವನ್ನು ಮಾಡಿದ್ದಾರೆ. ಬಹುದೇ ಬಸವಣ್ಣ, ಆ ತಪ್ಪು ನಾನು ಮಾಡಿಲ್ಲ ಪ್ರಭು. ದೇವಾಲಯಗಳು ಜಾತಿಯ ಅಡ್ಡಗೋಡೆಗಳನ್ನು ನಿರ್ಮಿಸಿ ಮನುಷ್ಯರಲ್ಲಿ ಭೇದ ಮಾಡುವುದರಿಂದ ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಂಡು ಮನೆಯಲ್ಲಿಯೇ ಆತ್ಮಾನಂದ ಲಭ್ಯವಾಗುವಂತೆ ಪೂಜಿಸಿ ತನ್ನಂತರಂಗದಲ್ಲಿಯೇ ದೇವನನ್ನು ಕಾಣುವ ತತ್ವವನ್ನು ಕಲಿಸುತ್ತಿದ್ದೇನೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಆಗಬಾರದ ಅನಾಹುತ ಆಗಿ ಹೋಗಿದೆ ಮಹಾಪ್ರಭು. ನಮ್ಮ ಸಂಪ್ರದಾಯದ ಇತಿಹಾಸದಲ್ಲೇ ನಡೆಯದಿರುವ ವರ್ಣಾಂತರ ವಿವಾಹವನ್ನು ಮಹಾಮಂತ್ರಿಗಳು ಮಾಡಿಸಿಯೇ ಬಿಟ್ಟಿದ್ದಾರೆ. ಮದುವೆ ಮಾಡಿಸಿದ್ದು ನಿಜ. ಹುಟ್ಟುತ್ತಲೇ ಮೇಲಾಗಿ ಹುಟ್ಟಿದ ಬ್ರಾಹ್ಮಣ, ಕೀಳಾಗಿ ಹುಟ್ಟಿದ ಅಂತ್ಯಜ, ಇವರಿಬ್ಬರ ಮಧ್ಯೆ ವೈವಾಹಿಕ ಸಂಬಂಧ ಧರ್ಮಬಾಹಿರವಲ್ಲವೇ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ ವಿಷಯಾದಿಗಳೆಲ್ಲ ಒಂದೇ. ಮಹಾರಾಜ, ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ. ಹುಟ್ಟಿ ಬಂದ ನಂತರ ಅವರ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ಒಂದೇ ರೀತಿ. ತಪ್ತ ಧಾತುಗಳಿಂದ ದೇಹವಾಗಿದೆ. ಆತ್ಮದೇಹಗಳ ಸಮ್ಮಿಲನವೇ ಜೀವನ. ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಾದರೂ ಗುಣ ನಡತೆಗಳಿಂದ ವ್ಯಕ್ತಿ ಶ್ರೇಷ್ಠನೂ ಕನಿಷ್ಠನೂ ಆಗುತ್ತಾನೆ. ಹಾಗಾದರೆ ದೇವರು ಚತುರ್ವರ್ಣಗಳನ್ನು ಏಕೆ ನಿರ್ಮಿಸುತ್ತಿದ್ದ ಮಹಾಪ್ರಭು? ಅವನೇನು ಮೂರ್ಖನೇ? ಇವೆಲ್ಲ ಮನುಷ್ಯರು ಕಲ್ಪಿಸಿದವು. ಒಂದು ವೇಳೆ ದೇವರು ಮಾಡಿದ್ದರೆ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಈ ವಿಭಜನೆ ಇರಬೇಕಾಗಿತ್ತು. ಪರಂಪರಾಗತವಾಗಿ ಬಂದಿರುವ ಚತುರ್ವರ್ಣಗಳನ್ನು ಹೇಗೆ ಅಲ್ಲಗಳೆಯಲು ಸಾಧ್ಯ? ಹುಟ್ಟಿಗೂ ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸಬಾರದು. ಕಾಸುವವ ಕಮ್ಮಾರ, ಬಟ್ಟೆ ಒಗೆಯುವವ ಮಡಿವಾಳ, ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ. ಬ್ರಾಹ್ಮಣನ ಮಗ ಮಾತ್ರ ವೇದ ಓದಬೇಕು. ಮಡಿವಾಳನ ಮಗ ತನ್ನ ಆಸಕ್ತಿ, ಪ್ರತಿಭೆ ಕಡೆಗಣಿಸಿ ಬಟ್ಟೆಯನ್ನೇ ತೊಳೆಯಬೇಕು ಎಂಬುದು ತಪ್ಪು. ಬಸವಣ್ಣ, ಹೊಲಸು ಉದ್ಯೋಗ ಮಾಡುವ ಕೀಳು ಜನರಿಗೆಲ್ಲ ಧರ್ಮ ಸಂಸ್ಕಾರ ಕೊಡುವುದು ತಪ್ಪಲ್ಲವೇ? ಚಾಡಿ, ನಿಂದೆ, ದೇಶದ್ರೋಹ, ಸೋಮಾರಿತನ, ಅನೀತಿ, ಸ್ವಾರ್ಥ ಇವು ಹೊಲಸು ಕೆಲಸಗಳೇ ವಿನ ಉದ್ಯೋಗಗಳಲ್ಲಿ ಮೇಲು ಕೀಳೆಂಬುದಿಲ್ಲ. ಮಡಿಯುಟ್ಟು ಮಾಡುವ ಪೂಜೆ ಶ್ರೇಷ್ಠ, ಮೈ ಕೆಸರು ಮಾಡಿಕೊಂಡು ದುಡಿಯುವ ಒಕ್ಕಲುತನ ಕನಿಷ್ಠ ಎಂಬುದು ತಪ್ಪು. ರೈತ ಅನ್ನ ಕೊಡದಿದ್ದರೆ ಪುರೋಹಿತರ ಪೂಜೆ ಹೇಗೆ ನಡೆದೀತು? ರಾಜರ ವೈಭವ ಎಲ್ಲಿ ನಡೆದೀತು? ದುಡಿಮೆಯ ಘನತೆಯನ್ನು ಗುರುತಿಸದಿದ್ದರೆ ಅದು ಅಧರ್ಮ. ಪೂಜೆ ಆತ್ಮೋದ್ಧಾರದ ಮಂತ್ರ, ಕಾಯಕ ದೇಶೋದ್ಧಾರದ ತಂತ್ರ. ಕಾಯಕಕ್ಕೆ ಸ್ಥಾನ ಕೊಡದಿದ್ದರೆ ಅದು ಅಮಾನುಷತೆ. ಕುಲತನ ಗುಣ ನಡತೆಗಳಲ್ಲಿ ಎಂಬುದು ನನ್ನ ವಾದ. ವರ್ಣಾಂತರ ವಿವಾಹ ಅಕ್ಷಮ್ಯ ಅಪರಾಧ. ಇದನ್ನು ಬಸವಣ್ಣನವರು ತಪ್ಪೆಂದು ಒಪ್ಪಿಕೊಳ್ಳಲೇಬೇಕು. ವಾಸ್ತವಿಕವಾಗಿ ಮಾನವರಲ್ಲಿ ಭೇದ ಮಾಡುವುದೇ ತಪ್ಪು. ಅಲ್ಲದೆ ಇದು ವರ್ಣಾಂತರ ವಿವಾಹವೇ ಅಲ್ಲ, ಸಮಾನ ಧರ್ಮೀಯರಲ್ಲಿ ನಡೆದ ಮದುವೆ. ಆಚರಣೆ ಸಂಪ್ರದಾಯಕ್ಕೆ ಒಗ್ಗಿ ಹೋಗಿರುವ ಮನಸ್ಸು ಒಪ್ಪದಿದ್ದರು. ಬಸವಣ್ಣ, ನಿಮ್ಮ ಮಾತಿನ ಸತ್ಯವನ್ನು ಅಂತರಾತ್ಮ ಗುರುತಿಸಬಲ್ಲದು. ಎಲ್ಲಕ್ಕಿಂತ ದೊಡ್ಡ ಮಾರ್ಗದರ್ಶಿಯ ಅಂತರಾತ್ಮ. ವಿವೇಕ ಅದನ್ನು ಮುನ್ನಡೆಸಲು ಬಿಡಬೇಕು ಮಹಾರಾಜ. ಇಂಥ ವಿವೇಕಿಗಳಾದ ಬಸವಣ್ಣನವರು ಬೊಕ್ಕಸದ ಹಣವನ್ನು ಭಕ್ತರಿಗೆ ಸೂರೆ ಮಾಡುತ್ತಿದ್ದಾರೆಂಬ ಆರೋಪ ಬಂದಿದೆಯಲ್ಲ, ಪ್ರಭುತ್ವಕ್ಕೆ ಇಂತಹ ದ್ರೋಹ ಬಗೆಯಬಹುದು? ಪ್ರಭುಗಳು ಈಗಿಂದೀಗಲೇ ಲೆಕ್ಕವನ್ನು ಪರಾಂಬರಿಸಬೇಕು. ನಿಮ್ಮ ಭಕ್ತರು ಹೊಟ್ಟೆ ತುಂಬ ಉಂಡು, ಮೈ ತುಂಬ ಬಟ್ಟೆಯುಟ್ಟು, ಕೈ ತುಂಬ ದಾಸೋಹ ಮಾಡುವರಲ್ಲ, ಇದಕ್ಕೆಲ್ಲ ಸಂಪತ್ತು ಎಲ್ಲಿಂದ ಬರುತ್ತದೆ? ವ್ರತ ತಪ್ಪಿದರೂ ಕಾಯಕ ತಪ್ಪಬಾರದು ಎಂದು ದುಡಿಯುತ್ತಾರೆ. ಸರಳವಾಗಿ ಬಾಳಿ ಮಿಕ್ಕುದನ್ನು ಸಮಾಜ ಕಾರ್ಯಕ್ಕೆ ಬಳಸುತ್ತಾರೆ. ಇದಕ್ಕೆ ಬೊಕ್ಕಸದ ಹಣ ಏಕೆ ಬೇಕು? ಅಗಾಧ ಬೊಕ್ಕಸದ ಆದಾಯ ಮುಮ್ಮಡಿಸಿದೆ. ಬಲದೇವರ ಸರ, ಸಿದ್ಧರ ಸರ ಆಡಳಿತ ಕಾಲಕ್ಕಿಂತಲೂ ಹೆಚ್ಚಿನ ಆದಾಯ. ಏನು ಪವಾಡ ಮಾಡಿದಿರಿ? ಯಾವ ಪವಾಡವೂ ಇಲ್ಲ. ದುಡಿಮೆಯಲ್ಲಿ ಸಮಬಾಳು, ಗಳಿಕೆಯಲ್ಲಿ ಸಮಪಾಲು. ಕನುಮುಟ್ಟಿ ದುಡಿದು ಸಂತೃಪ್ತಿಯಿಂದ ಬಾಳಿ ಮೋಸ ಮಾಡದೆ ಪ್ರಭುತ್ವಕ್ಕೆ ಕರಗಳನ್ನು ಕೊಡುವಂತೆ ನೀತಿ ಬೋಧೆ ಮಾಡಿಸಿರುವುದರಿಂದ ಆದಾಯ ಮುಮ್ಮಡಿಸಿದೆ. ನಿಮ್ಮ ಮಾತಿನ ಮೋಡಿಯಿಂದ ಮಹಾಪ್ರಭುಗಳನ್ನು ಮರಳು ಮಾಡಲು ಯತ್ನಿಸುತ್ತಿದ್ದೀರೆಂದು ನಮಗೂ ಗೊತ್ತಿದೆ. ಆದರೆ ಆ ನಯ ವಿನಯದ ಹಿಂದೆ ನಿಮ್ಮನ್ನೇ ನಂಬಿದ ಬಿಜ್ಜಳ ಪ್ರಭುಗಳಿಗೆ ದ್ರೋಹ ಬಗೆದು
ತೈಲಪನನ್ನು ಗಾದಿಗೇರಿಸುವ ಸನ್ನಾಹ. ಪ್ರಸಂಗ ಬಂದರೆ ಅವೇ ಏರುವ ಸಂಚಿದೆ ಎಂಬುದು ನಮ್ಮ ಮಹಾಪ್ರಭುಗಳಿಗೆ ಚೆನ್ನಾಗಿ ತಿಳಿದು ಬಂದಿದೆ. ನಿಮ್ಮ ಕುತಂತ್ರ ಬಯಲಾಯಿತೆಂದು ಭಯವೇ? ಒಕ್ಕಸವನ್ನು ಸೂರೆ ಮಾಡಿ ಜಂಗಮ ಸೈನ್ಯ ನಿರ್ಮಾಣ ಮಾಡುತ್ತಿರುವುದು ಪ್ರಭುಗಳಿಗೆ ತಿಳಿಯದ ವಿಷಯವೇನಲ್ಲ. ಮಂಚಣ್ಣನವರೇ, ಇಂಥ ದುರುದ್ದೇಶದ ಆರೋಪ ಸಲ್ಲದು. ಮಹಾರಾಣಿ, ತಾವು ಸುಮ್ಮನೆ ಕುಳಿತುಕೊಳ್ಳಿ. ನಮಗೆ ರಾಜಕಾರಣ ತಿಳಿಯುದು. ಇದು ತುಂಬಾ ಗಂಭೀರ ಆರೋಪ. ಅಧಿಕಾರ, ಅಂತಸ್ತು, ಸಿಂಹಾಸನ ಈ ಎಲ್ಲ ನಶ್ವರ ಮೌಲ್ಯಗಳಲ್ಲಿ ನನಗೆ ಎಳ್ಳಷ್ಟೂ ಆಸಕ್ತಿ ಇಲ್ಲ. ಜನಸೇವೆ ಮಾಡಲು ಈ ಅಧಿಕಾರ ಒಂದು ಸಾಧನ ಎಂದು ಭಾವಿಸಿದ್ದೆ. ಆದರೆ ತಮ್ಮಲ್ಲಿ ಈ ಸಂಶಯ ಪಿಶಾಚಿ ಒಳಹೊಕ್ಕ ಮೇಲೆ ಇನ್ನಿದರ ಮೋಹವೇಕೆ? ಬಸವರ್ತ, ಅನುಭವ ಮಂಟಪ, ಜನಜಾಗೃತಿ, ಕೊಲೆಯರ ಸುಧಾರಣೆ, ಇಂತಹ 108 ಜಂಜಡ ಬಿಟ್ಟು ಅಧಿಕಾರದಲ್ಲಿದ್ದರಾಗದೆ ಸೊಂಡಿಲು ಮುರಿದ ಆನೆ, ಸೊಂಟ ಮುರಿದ ಸಿಂಹ ನಿಷ್ಪ್ರಯೋಜಕವಾದಂತೆ ಸೇವೆಗೆ ಅವಕಾಶವಿಲ್ಲದ ಅಧಿಕಾರ ನಿಷ್ಪ್ರಯೋಜಕ. ಇದರ ಹೊರೆ ನನಗೆ ಬೇಡ. ಬಸವಣ್ಣ, ನನ್ನ ಪ್ರಾಣ ನೀವು, ದಯಮಾಡಿ ದುಡುಕಬೇಡಿ. ಬಸವರಸರೇ, ಈ ಉದ್ವಿಗ್ನಗಳಿಗೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕ್ಷಮಿಸಿ ತಾಯಿ. ಮಹಾರಾಜ, ನಮ್ಮ ನಿಮ್ಮ ಪವಿತ್ರ ಸಂಬಂಧದ ಹಾಲಿಗೆ ಈ ಕ್ಷುಲ್ಲಕ ಅಧಿಕಾರ ಹುಳಿ ಹಿಂಡುವುದು ಬೇಡ. ನಾನು ಎಂದಿದ್ದರೂ ನಿಮ್ಮವನೇ, ನಿಮ್ಮ ಹಿತೈಷಿಯೇ. ಬಸವಣ್ಣ ಪ್ರಭು, ನಿಮ್ಮ ಪ್ರೇಮಕ್ಕೆ ನಾನು ಅತ್ಯಂತ ಋಣಿ. ಅಧಿಕಾರದ ಸಂಕೋಲೆ ಸಾಕಿಲ್ಲ. ಬಹಿರಂಗ ವ್ಯವಹಾರ ತೊರೆದು ಸದಾ ಶರಣರ ಸತ್ಸಂಗದಲ್ಲಿರುವ ಬಯಕೆ ನನ್ನಲ್ಲಿ ಬಲವಾಗಿದೆ. ಅದಕ್ಕೆ ಅವಕಾಶ ಕೊಡಿ. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶಿವನಿಚ್ಛೆ. ಅಗಲುವ ಮುನ್ನ ಒಂದು ಮಾತು. ಹರಳಯ್ಯ ಮಧುವರಸರು ಪವಿತ್ರಾತ್ಮರು, ತ್ಯಾಗಿಗಳು. ವಿವೇಕಿಗಳಾದ ತಾವು ಶರಣರೊಡನೆ ಸರಸವಾಡಿ ವಿಪತ್ತು ತಂದುಕೊಳ್ಳಬೇಡಿ. ಉದಾರ ಹೃದಯಿಗಳಾದ ಶರಣರು ಕ್ಷಮಿಸಿದರು ದೇವನು ತನ್ನ ಭಕ್ತರ ನೋವನ್ನು ಸಹಿಸಲು. ಪರಮಾತ್ಮನ ರಕ್ಷೆ ತಮಗೆ ಸದಾ ಇರಲಿ. ಬಸವರಸ, ಪ್ರಭು. ಬಸವರಸ, ಕೊನೆಗೂ ತೊರೆದೇ ಬಿಟ್ಟಿರಾ? ಪ್ರಭು, ಮಹಾಪ್ರಭು, ಅಂತೂ ಸಿಂಹಾಸನಕ್ಕೆ ಬಂದೆರಗಿದ್ದ ದೊಡ್ಡ ವಿಪತ್ತು ಪರಿಹಾರವಾದಂತಾಯಿತು. ಈಗ ನಾವು ತೀವ್ರವಾಗಿ ನಿರ್ಧಾರ ಕೈಗೊಳ್ಳಬೇಕು. ಧರ್ಮ ರಕ್ಷಕರಾದ ಪ್ರಭುಗಳು ಕರ್ತವ್ಯ ವಿಮುಖರಾಗಿದ್ದಾರೆಂಬ ಭಾವ ಜನರಲ್ಲಿ ಬಲಿಯುತ್ತಿದೆ. ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದವರಿಗೆ ಸೂಕ್ತ ಶಿಕ್ಷೆ ನೀಡದಿದ್ದರೆ ಜನತೆಯ ಸಿಟ್ಟು ಮುಗಿಲಿಗೇರಿ ಅವರು ರೊಚ್ಚಿಗೇಳಬಹುದು. ಹಾಗಾದರೆ ತಪ್ಪಿತಸ್ಥರ ನೀಗಿಂದೀಗಲೇ ಬಂಧಿಸಿ ಕರೆತಾನೆ. ಸಾವಧಾನ ಪ್ರಭು, ಸಾವಧಾನ. ದುಡುಕಿ ಪ್ರಯೋಜನವಿಲ್ಲ. ಆ ಬಸವಣ್ಣನವರು ಪ್ರೇರಕ ಶಕ್ತಿಯಾಗಿರುವವರೆಗೂ ಇದು ಅಸಾಧ್ಯ. ಪ್ರಭುಗಳ ಬೊಕ್ಕಸದ ಹಣ ಕೊಟ್ಟು ಆ ಬಸವಣ್ಣನವರು ಬೆಳೆಸಿಕೊಂಡಿರುವ ಬಹುಜನರ ಬಲ ನಿಮ್ಮ ತಲೆಯ ಮೇಲಿನ ಕತ್ತಿಯಾಗಿ ತೂಗಾಡುತ್ತಿದೆ. ಇಷ್ಟು ಮಾತ್ರವಲ್ಲ, ಪ್ರಭುಗಳಿಗಿಂತಲೂ ಬಲಶಾಲಿಗಳಾಗಿ ಬೆಳೆದಿರುವ ಆ ಬಸವಣ್ಣನವರು ಅಧಿಕಾರ ಬಿಟ್ಟ ಸುದ್ದಿ ತಿಳಿದರೆ ಕಲ್ಯಾಣದ ಜನ ಸಿಡಿದೇಳಬಹುದು. ಹಾಗಾದರೆ ಏನು ಮಾಡಬೇಕು ಅಂತೀರಿ? ಪ್ರಭು, ಸೂರ್ಯೋದಯವಾಗುವುದರೊಳಗಾಗಿ ಬಸವಣ್ಣನವರು 5 ಗಾವದ ದೂರದ ಗಡಿಯನ್ನು ದಾಟಿ ಬಿಟ್ಟರೆ ಎಲ್ಲವೂ ಸುರಕ್ಷಿತ.
ಹಾಗೆಂದು ಆಜ್ಞೆ ಹೊರಡಿಸಿ ಬಿಡಿ. ಮಂಜಣ್ಣ, ನಿಮ್ಮನ್ನೇ ಪ್ರಧಾನಿಯನ್ನಾಗಿ ಮಾಡಿದ್ದೇನೆ. ನಿಮಗೆ ತಿಳಿದಂತೆ ಮಾಡಿ. ಇಂಥ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದೆ. ನಾನು ಮಂತ್ರಿ. ಇದು ರಾಜನಿರೂಪ. ಒಪ್ಪಿಕೊಂಡಿದ್ದೇನೆ. ಮುಂದಿನ ಸಿದ್ಧತೆ ಆಗಲಿ. ಗುರುದೇವ, ರಾಜನಿರೂಪದ ವಿವರವನ್ನರಿಯಲು ಎಲ್ಲರೂ ಕಾತುರರಾಗಿದ್ದಾರೆ. ಧರ್ಮ ವಿರೋಧಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆಂದು ನನ್ನನ್ನು ಗಡೀಪಾರು ಮಾಡಲಾಗಿದೆ. ಎಷ್ಟು ಶಾಂತವಾಗಿ ಹೇಳುತ್ತಿದ್ದೀರಿ? ಇದು ಅನ್ಯಾಯ, ಪರಮ ಅನ್ಯಾಯ. ನೀವು ಒಪ್ಪಿಕೊಂಡಿರೇಕೆ? ಇವು ಬಳೆ ತೊಟ್ಟ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣ ಕಟ್ಟಿದವು. ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟವು. ನಾವು ಹೋರಾಟಕ್ಕಿಳಿಯುತ್ತೇವೆ. ಮಾಚಿದೇವ, ರಕ್ತಪಾತ ಸೂಕ್ತ ಪರಿಹಾರವಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆ ನನಗಿಲ್ಲ. ಗುರುದೇವ, ನೀವಿಲ್ಲದಿದ್ದರೆ ನಾವೆಲ್ಲ ತಾಯಿಯಿಲ್ಲದ ತಬ್ಬಲಿಗಳು. ನಿಮ್ಮನ್ನಗಲಿ ಹೇಗಿರುವುದು? ಏಕೆ ಈ ಭ್ರಾಂತಿ ಚನ್ನಣ್ಣ? ಎಲ್ಲರೂ ಅಗಲುವುದು ಅವನಿಂದಲೇ, ಮತ್ತೆಲ್ಲರೂ ಕೂಡುವುದು ಅವನಲ್ಲಿಯೇ. ನಮ್ಮನ್ನು ಮುನ್ನಡೆಸುವವರಾರು? ನಿಮ್ಮರಿವೇ ನಿಮಗೆ ಗುರು. ಶಿವನೊಲುಮೆಯೇ ಕವಚ, ಆತ್ಮಬಲವೇ ಶಸ್ತ್ರವಾಗಬೇಕು. ದುಷ್ಟರಿಂದ ಯಾವ ವಿಪತ್ತು ಕಾದಿದೆಯೋ? ತಾಯಿ, ಶರಣರಿಗೆ ಮರಣವು ಮಹಾನವಮಿ. ಅವರು ಸತ್ತು ಬದುಕುವ ಅಮರಾತ್ಮರು. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶರಣರ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀಲಾ, ಗಂಗಾ, ನಾನು ಪ್ರಾರಂಭ ಮಾಡಿರುವ ಈ ಸತ್ಯ ಸ್ಥಾಪನೆಯ ಕೆಲಸವನ್ನು ನೀವೆಲ್ಲರೂ ಧೈರ್ಯಗೆಡದೆ ಮುಂದುವರಿಸಿಕೊಂಡು ಹೋಗಬೇಕು. ಸತ್ಯದ ಹಾದಿ ಹೂವಿನದಲ್ಲ, ಮುಳ್ಳುಕಲ್ಲಿನದು. ಅಕ್ಕ, ಚನ್ನಬಸವಣ್ಣ, ಮಾಚಿದೇವ, ಶರಣರಿಗೆ ಏನೊಂದು ತೊಂದರೆ ಸಂಭವಿಸದಂತೆ ಕಾಪಾಡಿ. ಹರಣಯ್ಯ, ಮಧು, ನೀವು ಮಾಡಿರುವುದು ಅಪೂರ್ವ ಕಾರ್ಯ. ಎದೆಗೆಡಬೇಡಿ. ಎಲ್ಲರೂ ನಗು ನಗುತ್ತ ಬೀಳ್ಕೊಡಿ. ಶರಣರನ್ನು ಸುಖ ದುಃಖಗಳು ಕಾಡಬಾರದು. ಸಮಾಧಾನ ಮಾಡಿಕೊಳ್ಳಿ ಕಲ್ಯಾಣಮ್ಮ. ಗುರುದೇವ, ಸ್ವಲ್ಪ ದೂರ ಬಂದು ಹಿಂತಿರುಗುತ್ತೀನಿ. ಕಲ್ಯಾಣದ ಭಾಗ್ಯದಲ್ಲಿ ಅಸ್ತಂಗತನಾದ ಆ ಬೆಳಕಿನಲ್ಲಿ ಬೆಳಗುತ್ತಿದ್ದ ಬಿಜ್ಜಳ ಚಂದ್ರನು ಇನ್ನು ಕಳಾಹೀನನಾಗುವ.
ಮಹಾಪ್ರಭು, ತಮ್ಮ ಅನುಮತಿ ದೊರೆತರೆ ಬಂಧಿಗಳ ವಿಚಾರಣೆ ಮಾಡಲಾಗುವುದು. ಅರಳಯ್ಯ, ನೀವು ಸಮಾಜ ವ್ಯವಸ್ಥೆಯ ಅತ್ಯಂತ ಕೆಳಗಿರುವ ಪಂಚಮ ವರ್ಣದ ಅಸ್ಪೃಶ್ಯರು. ಇಂತಹ ಅಜ್ಞಾನದಿಂದ ನಾವು ಬಹಳ ಕಾಲ ಕಷ್ಟ ಅನುಭವಿಸಿದೆವು. ಆ ಪುಣ್ಯ ಪುರುಷ ಬಸವ ಗುರುವಿನ ಆ ಕುಲಗೇಡಿ ಬಸವನ ಹೆಸರು ಇಲ್ಲೇಕೆ? ನಮ್ಮ ರಕ್ತದ ಕಣ ಕಣವೂ ಬಸವನಾಮವನ್ನು ಹಾಡುತ್ತಿದೆ. ಹೌದು, ನಾವು ಎಲ್ಲರಂತೆ ಮನುಷ್ಯರು. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಲ್ಲೆವು ಎಂಬ ಅರಿವನ್ನು ಕೊಟ್ಟವರೇ ಅವರು. ನಾವೇನು ಕೀಳಲ್ಲ, ಶಿವನಿಗೊಲಿದ ಶಿವಶರಣರು, ಬಸವಾಯತರು. ಮಧ್ವರಸ, ನೀನು ಹುಟ್ಟಿದ್ದು ಭೂಸುರ ಎಂದು ಹೆಸರಾದ ಬ್ರಾಹ್ಮಣ ಕುಲದಲ್ಲಿ. ಸಮಾಜದ ಕಟ್ಟಳೆ ಮೀರಿ ಈ ಹೊಲೆಯನೊಡನೆ ನೆಂಟಸ್ತಿಕೆ ಬೆಳೆಸುವ ಅವಶ್ಯಕತೆ ಏನಿತ್ತು? ಕುಲ 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 ಎಲ್ಲರಿಗೆ ಬಡಿದಿರುವ ಮಹಾಭ್ರಮೆ. ಹಾಗಾದರೆ ಶಾಸ್ತ್ರಗಳು ಹೇಳುವ ಮಾತು ಹುಸಿಯೇ? ವಿವೇಕ ಒಪ್ಪದ ಶಾಸ್ತ್ರವಾಕ್ಯ ಏನು ಹೇಳಿದರೇನು? ಮಧ್ವರಸ, ರೂಢಿಯ ಆಚರಣೆ, ಶಾಸ್ತ್ರದ ಕಟ್ಟಳೆ, ಅವುಗಳನ್ನು ತಪ್ಪೆನ್ನಲು ನೀರ್ಯಾರು? ಆನೆಯ ಮುಂದೆ ಕುನ್ನಿ ಇದ್ದಂತೆ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಿರೋ ಇಲ್ಲವೋ? ತಪ್ಪನ್ನು ಮಾಡದೆಯೇ ತಪ್ಪೆಂದು ಒಪ್ಪಿಕೊಳ್ಳುವುದು ಆತ್ಮದ್ರೋಹ. ಮಧುವರಸರಿಗೆ ತಲೆ ಕೆಟ್ಟಿದೆ. ಹರಳಯ್ಯ, ನೀನಾದರೂ ನಿಮ್ಮ ಕೃತಿಗೆ ಪಶ್ಚಾತ್ತಾಪ ಪಟ್ಟು ತಪ್ಪನ್ನು ಒಪ್ಪಿಕೊಂಡರೆ ಈ ಮದುವೆಯನ್ನು ಹುಸಿಗೊಳಿಸಿ ನಿಮ್ಮೆಲ್ಲರಿಗೂ ಕ್ಷಮೆ ನೀಡಲಾಗುವುದು. ಇತ್ತ ಹೆಜ್ಜೆ ಹಿಂದೆಗೆಯುವುದು ಶರಣರ ಲಕ್ಷಣವಲ್ಲ. ಇಂಥ ಭಯಂಕರ ಅಪರಾಧಕ್ಕಿರುವ ಶಿಕ್ಷೆ ಏನು ಗೊತ್ತೋ? ಮರಣಕ್ಕೂ ಮೀರಿದ ಶಿಕ್ಷೆ ಯಾವುದೂ ಇಲ್ಲವಷ್ಟೇ. ಇದು ನಿಮ್ಮೆಲ್ಲರ ಕಡೆಯ ಉತ್ತರವೇ? ಮಹಾಪ್ರಭು, ಎಲ್ಲರದೂ ಒಂದೇ ಉತ್ತರ. ನಾವು ಮಾಡಿದ್ದು ತಪ್ಪಲ್ಲ, ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಮಹಾಪ್ರಭು, ನಮ್ಮ ಸಂಪ್ರದಾಯದ ಪ್ರಕಾರ ಭಿನ್ನ ಜಾತಿಗಳ ನಡುವೆ ನಡೆಯುವ ವರ್ಣಾಂತರ ವಿವಾಹ ದೊಡ್ಡ ಅಪರಾಧ. ಅನುಲೋಮ ವಿವಾಹ ಅಂದ್ರೆ ಕೀಳು ಕುಲದ ಹೆಣ್ಣು ಉತ್ತಮರ ಮನೆಗೆ ಹೋಗುವುದು ಅಪರಾಧವಾಗಿದ್ದರೂ ಕ್ಷಮ್ಯ. ಉತ್ತಮ ಕುಲದ ಹೆಣ್ಣು ಕೀಳು ಕುಲದವನ ಮನೆಗೆ, ಅದು ಹೊಲೆಯನ ಮನೆಗೆ ಹೋಗುವ ಪ್ರತಿಲೋಮ ವಿವಾಹ ಅಕ್ಷಮ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಸ್ಥಾನ ಪುರೋಹಿತರಾದ ನಾರಾಯಣ ಕ್ರಮಿತರು ತಮಗೆ ಸರಿಕಂಡಂತೆ ನಿರ್ಣಯ ಕೊಡಲಿ. ಅಪ್ಪಣೆ ಮಹಾಪ್ರಭು. ದೇವರ ಕಣ್ಣುಗಳಂತಿರುವ ಧರ್ಮಶಾಸ್ತ್ರಗಳನ್ನು ಇವರು ಉಲ್ಲಂಘಿಸಿರುವ ಕಾರಣ ಕಾಯ್ದ ಕಬ್ಬಿಣದ ಸಲಾಕೆಗಳಿಂದ ಇವರ ಕಣ್ಣುಗಳನ್ನು ಕೀಳಬೇಕು. ಅಕ್ಷಮ್ಯ ಅಪರಾಧವಾದ ಪ್ರತಿಲೋಮ ವಿವಾಹ ಮಾಡಿ ಸಂಪ್ರದಾಯವನ್ನೇ ಉಲ್ಲಂಘಿಸಿರುವ ಕಾರಣ ಆನೆಯ ಕಾಲಿಗೆ ಕಟ್ಟಿ ಎಳಸಬೇಕು. ಏಕೆ ಮೌನ? ಎಂದಿನಿಂದಲೂ ನಿಮ್ಮ ಸೇವೆ ಮಾಡಿರುವ ಈ ನಂದಿನಿಯನ್ನು ಅನಾಥಳನ್ನಾಗಿ ಮಾಡುವಿರಾ? ಮನುಷ್ಯರ ನಡುವಿನ ಸಂಬಂಧವೇ ಋಣ ತೀರಿದ ಬಳಿಕ ಹರಿಯುತ್ತದಲ್ಲವೇ? ನಂದಿನಿ, ಇನ್ನು ಕಲ್ಯಾಣಕ್ಕೆ ಹೋಗುತ್ತಾಯಿ. ಮಾತು ಬಾರದಿದ್ದರೂ ಎಂಥ ಭಾವನಾಜಿ. ಇಂಥ ಪ್ರಾಣಿಯಲ್ಲಿರುವ ಸದ್ಭಾವನೆಯು ಆ ಮಂಚಣ್ಣ ಕ್ರಮಿತರಲ್ಲಿಲ್ಲವಲ್ಲ? ಚನ್ನಣ್ಣ, ಇದೆಲ್ಲ ದೈವಲೀಲೆ. ಅಂತಹವರೆಲ್ಲ ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸುವ ವರೆಗಲ್ಲುಗಳಿದ್ದಂತೆ. ಇನ್ನು ಹೊರಡು, ಕರ್ತವ್ಯ ಕಾಯುತ್ತಿದೆ. ಹೋಗಿ ಬರುವೆ ಗುರುದೇವ. ನೀನು ಶರಣವೀರ, ದುಃಖ ಸಲ್ಲದು. ಹೊರಡು. ಜೈ ಗುರು ಬಸವೇಶ್ವರ.
ಗುರುದೇವರಿಲ್ಲದ ಅನುಭವವಿಲ್ಲಪ್ಪ. ಕಲ್ಯಾಣ ಆತ್ಮವಿಲ್ಲದ ದೇಹದಂತಲ್ಲವೇ ಲೀಲಾ. ತಾಯಿ, ಹರಳೆಯ ಮಧುವಯ್ಯಗಳಿಗೆ ಎಳೆಹೂಟಿ ಶಿಕ್ಷೆಯಾಯಿತು. ಸುದ್ದಿ ಹೊರಗಡೆ ಬಾರದಂತೆ ನಾರಾಯಣ ಕ್ರಮಿತರು ಮಂಥಣ್ಣನವರು ಗುಪ್ತ ಕಾರ್ಯಾಚರಣೆ ಮಾಡಿದರು. ಸಂಕುಚತೆಯಿಂದ ಜಡ್ಡುಗಟ್ಟಿರುವ ಈ ಸಮಾಜದಲ್ಲಿ ಉದಾತ್ತ ತತ್ವಕ್ಕಾಗಿ ಆ ಚೇತನಗಳು ಬಲಿದಾನ ಮಾಡಬೇಕಾಯ್ತಲ್ಲ. ಅಪ್ಪನವರ ಆಜ್ಞೆ ಇಲ್ಲದಿದ್ದರೆ ಈ ದ್ರೋಹಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತಿದ್ದೆ. ಅವರ ಮಾತು ನನ್ನನ್ನು ಕಟ್ಟಿ ಹಾಕಿ. ಕಳಬೇಡ, ಕೊಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ, ಅನ್ಯರಿಗೆ ಅಸತ್ಯ ಪಡಬೇಡ. ಮುನಿಯ ಬೇಡ, ಅನ್ಯರಿಗೆ ಅಸತ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇತರ ಹಳೆಯಲು ಬೇಡ. ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ. ಇದೆ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ. ಕೂಡಲ ಸಂಗನ ಒಲಿಸುವ ಪರಿ. ಪರಿ ಚಾಲುಕ್ಯ ಸಿಂಹಾಸನಕ್ಕೆ ವಂಚನೆ, ಬಸವಣ್ಣನವರಿಗೆ ಗಡೀಪಾರು, ಶರಣರ ಕ್ರೂರ ವಧೆ. ಅಣ್ಣ, ಆ ದ್ರೋಹಿ ಸಾಯಲೇಬೇಕು. ಆಗಲೇ ನಮ್ಮ ಜೀವಕ್ಕೆ ಶಾಂತಿ. ಅಲ್ಲ ಬಮ್ಮ ನಡೆ. ನಾನು ಪಾಪಿ, ವಂಚಕ. ಆಗಿದ್ದಾಗೋಯ್ತು, ಧೈರ್ಯ ತಂದ್ಕೊಳ್ಳಿ. ಮಹಾಪ್ರಭು, ತನಗೆ ಬೇಕೆಂದು ಎತ್ತಿಕೊಂಡ, ತನಗೆ ಬೇಕೆಂದು ಎತ್ತಿಕೊಂಡ, ತನಗೆ ಬೇಕೆಂದು ಎತ್ತಿಕೊಂಡ. ಈವರೆಗೆ ವಿಷ್ಣುಗುರು ಬಸವಣ್ಣನವರ ದಿವ್ಯ ಜೀವನ ಮತ್ತು ಉದಾತ್ತ ಸಂದೇಶವನ್ನು ಕುರಿತು ಕೇಳಿದಿರಿ. ಹೀಗೆ ಅವರು ದಯೆ ಮಾನವೀಯತೆಗಳ ಸಂಗಮವಾಗಿ ಶ್ರೀಗಂಧದಂತೆ ಲೋಕಹಿತಕ್ಕಾಗಿ ಬಾಳಿ ದೀಪ್ತಿಯಾಗಿ ಬೆಳಗಿ ನಮಗೆಲ್ಲ ಬೆಳಕು ನೀಡಿದರು. ಮಂತ್ರಪುರುಷ ಬಸವಣ್ಣನವರ ಹರಕೆ ನಮ್ಮೆಲ್ಲರಿಗಿರಲಿ ಎಂದು ಹಾರೈಸಿದೆ. ಶರಣು ಶರಣಾರ್ಥಿ.